ಗುರೂಜಿ, ಎಲ್ಲರೂ ತುಂಬ ಕುತೂಹಲದಿಂದ ಕಾಯ್ತಿರೋ ದ್ವಾದಶ ರಾಶಿಗಳ ಫಲಾನುಫಲ. ಈ ವರ್ಷ 12 ರಾಶಿಗಳಿಗೆ ಏನೆಲ್ಲ ಫಲಾನುಫಲ ಇದೆ, ಯಾವ ರಾಶಿಯವರಿಗೆ ಅದೃಷ್ಟ ಸಂಕಷ್ಟ ಈ ರೀತಿ ಇದೆ ಅನ್ನೋಕ್ಕೆ ತುಂಬ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಹಾಗಾಗಿ ಮೊದಲನೇದಾಗಿ ಮೇಷರಾಶಿಯವರಿಗೆ ಈ ವರ್ಷದ ರಾಶಿಫಲ ಹೇಗಿದೆ? ಮೇಷರಾಶಿಯವರಿಗೆ ಆರಂಭದ ಕೆಲವು ಆಘಾತಗಳು, ಆರಂಭದಲ್ಲಿ ಸ್ವಲ್ಪ ಆಘಾತ. ಏನು? ಶನಿ ಪ್ರಭಾವ ಸ್ಟಾರ್ಟ್ ಆಗ್ತದೆ 7.5. ಇದರಲ್ಲಿ ಶನಿಯಲ್ಲಿ 3-4 ಟೈಪ್ ಇದೆ. ಮತ್ತು ಜನ್ಮ ಶನಿ, ಅರ್ಧಾಷ್ಟಮ ಶನಿ, ಪಂಚಮ ಶನಿ, ಅಷ್ಟಮ ಶನಿ, ಇದ್ರ ಮಧ್ಯೆ 7.5 ಬಂದುಬಿಟ್ರೆ ನನ್ನ ಕತೆ ಮುಗಿದೋಯ್ತು, ಹೆಗಲು ಏರ್ಬಿಡ್ತಾನೆ ಶನಿ. ಹೀಗೆಲ್ಲ ಭಾಳ ಭಯಸ್ಥರಾಗುವಂಥ ಸಾಧ್ಯತೆಗಳು ಉಂಟು. ಭಯ ಇರ್ತದೆ ಸಹಜ. ಯಾರನ್ನೂ ಯಾವುದೇ ಕಾಲದಲ್ಲಿಯೂ ಬಿಟ್ಟು ಕೊಡುವಂಥ ಸಾಧ್ಯತೆ ಇಲ್ಲ. ಶನಿಗೆ ಕೊಡೋದನ್ನು ಸುಖ ಪುಣ್ಯ ಪಾಪಗಳಿಗೆ ತಕ್ಕಂಗೆ ತೆಗೆದುಕೊಡುವಂಥ ಅತ್ಯುತ್ಕಟವಾದ ಪುಣ್ಯ ಪಾಪಗಳ ವಿಶೇಷತೆಗಳನ್ನು ಕೊಡುವಂಥದ್ದು ಶನಿಯ ಒಂದು ವಿಚಾರ. ಹಾಗಾಗಿ ಈ ಶನಿ ಸ್ವಲ್ಪ ಆರೋಗ್ಯದಲ್ಲಿ ಟೆನ್ಷನ್ ಕೊಡ್ತಾನೆ. ತಲೆಗೆ ಸಂಬಂಧಪಟ್ಟಂಥ ಕೆಲವು ತೊಂದರೆಗಳು ಆಗ್ತದೆ. ಪ್ರಯಾಣ ಹೋಗುವಂಥ ಸಿದ್ಧತೆಗಳು ಉಂಟು. ಉದ್ಯೋಗದಲ್ಲಿ ತಳಮಳಗಳು ಉಂಟು. ಆದರೂ ಹೇಗೋ ದಯದಿಂದ ಒಳ್ಳೆಯದಾಗ್ತದೆ. ಒಟ್ಟಲ್ಲಿ ಮೇಷರಾಶಿಯವರಿಗೆ 30 ವರ್ಷದ ನಂತರ ಬಂದಿರುವ ಸೆಕೆಂಡ್ ಶನಿ ಯಾರಿಗಿದೆ ಅವ್ರಿಗೆ ಯಾವ ತೊಂದರೆಗಳು ಮಾಡೋದಿಲ್ಲ. ಯಾತಕ್ಕೂ ಸಿಂಹ ಭಾಳ ನನಗೆ ಫ್ರೆಂಡು ಅಂದ್ರೂ ಸಿಂಹನೇ. ಆದ ಕಾರಣ ಎಚ್ಚರಿಕೆಯಿಂದ ಅದರ ಜೊತೆಯಲ್ಲಿ ವ್ಯವಹರಿಸಬೇಕು. ಮುಖ್ಯವಾಗಿ ವಿಳೆದೆಲೆ ಹಾರ ಈ 2 ವರ್ಷಗಳ ಕಾಲ ಎಷ್ಟೆಷ್ಟು ಸಾಧ್ಯನೋ, ಅಂದರೆ ತಿಂಗಳಿಗೊಮ್ಮೆ ಆಗಲ್ಲ, 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ ಹೀಗೆ ಕಾಲ ಕಳೀತಾ ಬಂದರೆ ಈ 7 ವರ್ಷಗಳ ಕಾಲ ನಿಮಗೇನು ಶನಿಯಿಂದ ತೊಂದರೆಗಳು ಆಗ್ತದೆ. ಮತ್ತು ಬೇರೆ ಗ್ರಹಗಳು ನಿಮ್ಗೆ ಅನುಕೂಲವಾಗಿದ್ದರೆ, ನಿಮ್ಮ ದಶಾಭುಕ್ತಿ ಚೆನ್ನಾಗಿದ್ದರೆ ಏನೂ ತೊಂದರೆ ಆಗೋದಿಲ್ಲ. ಶನಿ ಏನು ತೊಂದರೆ ಕೊಡೋಕ್ಕೆ ಅಲ್ಲಿಂದ ಇಲ್ಲಿಗೆ ಬರೋದಿಲ್ಲ. ತೊಂದರೆ ಬರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇದೆ. ಆ ಭಯಕ್ಕೆ ನೀವು ಮಾನಸಿಕವಾಗಿ ಕುಗ್ಗಬೇಡಿ, ಒಳ್ಳೆಯದಾಗ್ತದೆ. ಮತ್ತು 5 ಮತ್ತು 9 ಇವು 2 ಬಾರಿ ಒಳ್ಳೆಯ ಸಂಖ್ಯೆಗಳು. ಮತ್ತು ಈ ಪಿಂಕ್ ಬಣ್ಣ, ಗುಲಾಬಿ ಬಣ್ಣ ಮತ್ತು ಬಿಳಿ ಬಣ್ಣ ನಿಮಗೆ ಸೂಕ್ತವಾದದ್ದು. ವಿಶೇಷವಾಗಿ ನೀವು ಸುಬ್ರಹ್ಮಣ್ಯನ ಪ್ರಾರ್ಥನೆ, ಸುಬ್ರಹ್ಮಣ್ಯನಲ್ಲಿ ಅಂತರ್ಯಾಮಿಯಾಗಿರುವ ಲಕ್ಷ್ಮೀ ನರಸಿಂಹದೇವರ ಪ್ರಾರ್ಥನೆ ಮಾಡಿದರೆ ಶನಿಯಿಂದ ಯಾವುದೇ ಥರದ ತೊಂದರೆಗಳು ಬರುವುದಿಲ್ಲ. ವೃಷಭ ರಾಶಿಯವರಿಗೆ ಹೇಗಿದೆ ಈ ವರ್ಷದ ರಾಶಿ ಭವಿಷ್ಯ? ರಿಷಭ ರಾಶಿಯವರಿಗೆ ಎಷ್ಟೋ ಜನ್ಮದ ತಪಸ್ಸುಗಳನ್ನು ಮಾಡಿ ವರ ಕೊಡು ಸ್ವಾಮಿ ಅಂತಂದರೆ ತಥಾಸ್ತು, ನಿಂಗೆ ಯಾವ ಥರ ವರ ಬೇಕೋ ಎಲ್ಲವನ್ನು ಕೊಡುವ ಸಾಧ್ಯತೆ ಉಂಟು. ಯಾವ ಥರ ಬೇಕಾದ್ರೆ ಕೇಳಿ, ಏನು ಬೇಕಾದ್ರೂ ಕೇಳಿ. ಯಾಕೆ? 11ನೇ ಮನೆ ಭಾಗ್ಯಸ್ಥಾನದಲ್ಲಿ ಶನಿ. ಅದ್ಭುತವಾದಂಥ ದಿನಗಳ ಪ್ರಾರಂಭ. ಇನ್ನು 2.5 ವರ್ಷ, ಜಾಸ್ತಿ ಇಲ್ಲ, 2.5 ವರ್ಷಗಳ ಕಾಲ. 100 ರೂಪಾಯಿ ನೋಡಿದವರು 10,000, 10,000 ನೋಡಿದವರಿಗೆ ಲಕ್ಷ, ಲಕ್ಷ ನೋಡಿದವರಿಗೆ ಕೋಟಿ. ಹೀಗೆ ಇರುವಂಥ ಒಂದು ಅದ್ಭುತವಾದಂಥ, ಇರೋದರಲ್ಲೇ ಗುರುಗಳಿಂದ, ರಾಹುಕೇತುಗಳಿಂದ ಮತ್ತು ಶನಿಯಿಂದ ಎಲ್ಲ ಥರದಲ್ಲಿಯೂ ಅದ್ಭುತವಾಗಿ ಇರುವಂಥ ಇದು ನಾನು ಶನಿದು ಮತ್ತು ಈ ವರ್ಷದ ಭವಿಷ್ಯ 2 ಹೇಳ್ತಾ ಇದ್ದೀನಿ. ಹಾಗಾಗಿ ನಿಮ್ಗೆ ಅದ್ಭುತವಾದ ಬ್ಯೂಟಿಫುಲ್ ಸಮಯ ಅಂತ ಒಂದು ಇದೆ ಅಂದರೆ ಅದು ನೋಡಿ. ಇದು ಯಾವ ಥರ ಚಿಂತೆ ಬೇಡ, ಅದು ಯಾವುದೇ ಆಗಲಿ ಕೃಷ್ಣಾರ್ಪಣ ಮಸ್ತು ಬುದ್ಧಿ ಇರಬೇಕು. ನೀವು ಬಂದರೂ ಕಷ್ಟ ಬಂದರೂ ಕೃಷ್ಣಾರ್ಪಣ, ಕಷ್ಟ ಬರಲಿಲ್ಲ ಅಂದರೂ ಕೃಷ್ಣಾರ್ಪಣ ಅಂತ ದೇವರಿಗೆ ಸಮರ್ಪಣೆ. ವಿಶೇಷವಾಗಿ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ ನಮಾಮ್ಯಂ ಹೇಳಿಕೊಂಡು ಲಕ್ಷ್ಮೀ ನರಸಿಂಹದೇವರ ಪ್ರಸಿದ್ಧವಾದ ಸ್ಥಳಗಳು ಯಾವುದಾದ್ರು ಇದ್ದರೆ ಅಲ್ಲಿಗೆ ಹೋಗಿ ದರ್ಶನ ಮಾಡಿದರೆ ನಿಮಗೇನು ಇಷ್ಟೆಲ್ಲ ಸಂತೋಷ ಬಂತು ಅದು ಸ್ಥಿರವಾಗಿ ಉಳಿಯುವಂಥ ಸಾಧ್ಯತೆಗಳು ಉಂಟು. ಇವರ ಸಂಖ್ಯೆಗಳು 6 ಮತ್ತು 8 2 ಒಳ್ಳೆಯ ಸಂಖ್ಯೆಗಳು. ವೈಟ್ ಕಲರ್ ಜಾಸ್ತಿ ಉಪಯೋಗಿಸಿ, ಅದು ಸಾಮಾನ್ಯವಾಗಿ ಈ ಋಷಭರಾಶಿಯವರು ಉಪಯೋಗಿಸ್ತಾರೆ. ಆದರೆ ವೈಟ್ ಕಲರ್ ಮತ್ತು ಬ್ಲೂ ಅಂದರೆ ನೀಲಿ ಬಣ್ಣ ಇವೆರಡೂ ಶ್ರೇಷ್ಠ. ಋಷಭರಾಶಿಯವರಿಗೆ ಅದ್ಭುತವಾದಂಥ ಈ ಯುಗಾದಿಯ ವಿಶ್ವವಸುನಾಮ ಸಂವತ್ಸರ. ಮಿಥುನ ರಾಶಿಯವರಿಗೆ ಹೇಗಿದೆ ಈ ವರ್ಷ? ಮಿಥುನ ರಾಶಿಯವರಿಗೆ ಉದ್ಯೋಗದಲ್ಲಿ ಸ್ಥಿರತೆ ಇರಲಿಲ್ಲ. ನನ್ನ ಪರ್ಮನೆಂಟ್ ಮಾಡಲಿಲ್ಲ ಅನ್ನೋ ಚಿಂತೆ ಇತ್ತು. ಆ ಪರ್ಮನೆಂಟ್ ಮಾಡುವಂಥ ಉದ್ಯೋಗ ಸ್ಥಾನಕ್ಕೆ ಎಲ್ಲ ಗ್ರಹಗಳು ಬಂದಿದೆ. ಆದರೆ ಜನ್ಮಗುರು ಮೇನಲ್ಲಿ ನಿಮಗೆ ಮೇನಲ್ಲಿ ಜನ್ಮಗುರು ಅಂದರೆ ನಿಮ್ಮ ರಾಶಿಗೆ ಪ್ರವೇಶ.
ಶನಿ ನೋಡುವ ಮನೆ ಚೂರು, ಇರುವ ಮನೆ ಜೋರು. ಆದರೆ ಗುರುಗಳು ನೋಡುವ ಮನೆ ಜೋರು, ಇರುವ ಮನೆ ಚೂರು. ಸೊ ಗುರುಗಳ ಬಲ ಇಲ್ಲ. ಉದ್ಯೋಗ, ಮನೆ, ಮದುವೆ, ಮಕ್ಕಳು, ಉದ್ಯೋಗ ನಾಲ್ಕಕ್ಕೂ ಬೇಕು. ಆದರೆ ಪ್ರಮೋಷನ್ನು ಸಿಗಲ್ಲ, ಟ್ರಾನ್ಸ್ಫರ್ಸು ಸಿಗಲ್ಲ. ಅಲ್ಲಿಯೇ ಸ್ಥಿರತೆ ಹೊಂದುವಂಥ ಸಾಧ್ಯತೆಗಳು ಉದ್ಯೋಗ. ಮದುವೆ ಆಗದೇ ಇದ್ದವರಿಗೆ ಮದುವೆ ಆಗುವಂಥ ಸಾಧ್ಯತೆಗಳು ಉಂಟು. ಮಕ್ಕಳಾಗಲಿಲ್ಲ ಅನ್ನೋರಿಗೆ ಮಕ್ಕಳಾಗುವ ಸಾಧ್ಯತೆಗಳುಂಟು. ಸಾಂಸಾರಿಕ ವಿಚಾರ. ಮತ್ತು ಎಚ್ಚರಿಕೆಯಾಗಿರುವಂಥದ್ದು ಆರೋಗ್ಯದಲ್ಲಿ ಮುಖ್ಯ. ಹೊಟ್ಟೆ ಬುಧ ಅಂತಂದರೆ ಹೊಟ್ಟೆಗೆ ಸಂಬಂಧಪಟ್ಟ ಹಸಿರು ಕಾಳು ದಾನ. ವಿಶೇಷವಾಗಿ ನೀವು ಹೋಗಿ ಹನುಮಂತ ದೇವರಲ್ಲಿ ಪ್ರಾರ್ಥನೆ, ಪ್ರದಕ್ಷಿಣೆ, ನಮಸ್ಕಾರ. ಹನುಮಂತ ದೇವರನ್ನು ಗಟ್ಟಿಯಾಗಿ ಹಿಡೀರಿ. ಯಾವ ಥರದ ತೊಂದರೆಗಳು ಬಂದರೂ ಸರಿ ಮಾಡುವಂಥ ಸಾಧ್ಯತೆಗಳು ಉಂಟು. ಆರೋಗ್ಯದ ಬಗ್ಗೆ ಎಚ್ಚರ. ಪ್ರತಿಯೊಂದು ವಿಚಾರವೂ ಎಚ್ಚರ. ನೆಗ್ಲೆಕ್ಟ್ ಮಾಡಬೇಡಿ. ಅಂತ ಎಚ್ಚರ ಅಂತ ಏನು ನೋಡೋದು? ಇನ್ನು ಆರೋಗ್ಯ ಏನು ನೋಡ್ಕೊಡೋದು? ಹಿಂಗೆ ಬಗ್ಗೆ ನೋಡೋದು ಅಲ್ಲ. ಆರೋಗ್ಯದ ಬಗ್ಗೆ ಒಂದು ಸಣ್ಣದು ದೊಡ್ಡದು ಯಾವುದೇ ಇದ್ದರೂ ಡಾಕ್ಟ್ರ್ ಬಳಿ ಹೋಗಿ ಸರಿಯಾದ ಸೂಕ್ತವಾದ ಚಿಕಿತ್ಸೆಯನ್ನು ತಗೊಂಡು ಆರಾಮಾಗಿ ದೇವರ ಸ್ಮರಣೆ ಮಾಡ್ತಾ ಕಳೀರಿ. ಹೆಚ್ಚಿಗೆ ಇಲ್ಲ, ಒಳ್ಳೆಯದಲ್ಲ, ಕೆಟ್ಟದ್ದಲ್ಲ. ಶನಿ ಬದಲಾವಣೆ ಅಷ್ಟೇ, ಗುರುಗಳ ಬದಲಾವಣೆ ಅಷ್ಟೇ, ರಾಹುಕೇತುಗಳ ಬದಲಾವಣೆ ಅಷ್ಟೇ. ಯಾವ ಥರದ ತೊಂದರೆಗಳಿಲ್ಲದೆ ಈ ವರ್ಷ ವಿಶ್ವನಾಮ ಸಂವತ್ಸರವನ್ನು ಪ್ರಾರಂಭ ಮಾಡಿ. 5 ಇವರಿಗೆ ಬೆಸ್ಟ್ ಸಂಖ್ಯೆ. 1 ಮತ್ತು 5 ಎರಡು ಅದ್ಭುತವಾದ ಸಂಖ್ಯೆಗಳು. ಗ್ರೀನ್ ಮತ್ತು ರೆಡ್ ಇವರ ಬಣ್ಣ. ಮುಂದಿನ ರಾಶಿ ಗುರುಜಿ, ಕಟಕ ರಾಶಿಯವರಿಗೆ ಹೇಗಿದೆ ಈ ವರ್ಷದ ರಾಶಿಫಲ? ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಈಗ 9ರಲ್ಲಿ ಶನಿ, ಭಾಗ್ಯಸ್ಥಾನ ಅಂತ ಯಾವುದೋ ಅನಿರೀಕ್ಷಿತ ಸಂಪತ್ತು ಬರುವಂಥ ಸಾಧ್ಯತೆ ಉಂಟು. ಅಯ್ಯೋ ನಂಬಲಿಕ್ಕೆ ಸಾಧ್ಯ ಇಲ್ಲ, ಏನಪ್ಪ ಇದು ನಮ್ಗೆ ಬಂದುಬಿಡ್ತಲ್ಲ ಇವತ್ತು ಅಂತ ಸಂತೋಷ ಪಡುವಂಥ ಅನಿರೀಕ್ಷಿತ ಸಂಪತ್ತು ಬರುವಂಥ ಸಾಧ್ಯತೆಗಳು ಉಂಟು. ದೂರದ ಪ್ರಯಾಣ, ನಾನೆಲ್ಲ ಫಾರಿನ್ಗೆ ಹೋಗ್ತೀನಿ, ಅಲ್ಲೊಂದು ಹೋಗ್ತೀನಿ, ನನಗೆ ಅಲ್ಲಿ ಕೆಲಸ ಸಿಕ್ಕಿದೆ. ಈಗ ದೂರದ, ಅವರು ಕರ್ಕಾಟಕ ರಾಶಿಯೇ ಜಲತತ್ವದ ಗ್ರಹ. ಹಾಗಾಗಿ 15 ದಿವಸ ಚೆನ್ನಾಗೇ ಇರ್ತಾರೆ. 15 ದಿವಸ ತುಂಬ ಟೆನ್ಷನಲ್ಲಿ ಹೊರಟೋಗ್ತಾರೆ. ಇದರಲ್ಲಿ ರಾತ್ರಿ ಹುಟ್ಟಿದವರ ಜ್ಯೋತಿಷ್ಯ ಬೇರೆ, ಬೆಳಿಗ್ಗೆ ಹುಟ್ಟಿದವರ ಜ್ಯೋತಿಷ್ಯ ಬೇರೆ, 2 ಟೈಪ್ ಆಗ್ತದೆ. ಅದನ್ನು ನೋಡಬೇಕು. ದಶಾಭುಕ್ತಿ ಅನ್ನೋದು ಬಹಳ ಇಂಪಾರ್ಟೆಂಟು. ಆದರೆ ಟೋಟಲಿ ಕರ್ಕಾಟಕ ರಾಶಿಯವರಿಗೆ ಭಾಗ್ಯಸ್ಥಾನ ಅಂದರೆ ಅನಿರೀಕ್ಷಿತ ಸಂಪತ್ತು ಖಂಡಿತ ಬರೋದು, ದೂರದ ಪ್ರಯಾಣ ಹೋಗೋದು, ಅದಕ್ಕಾಗಿ ಅನವಶ್ಯಕವಾದ ಖರ್ಚುಗಳನ್ನು ಮಾಡೋದು. ಅದೇ ಗೊತ್ತಾಗಲಿಲ್ಲ, 3 ಲಕ್ಷ ಆಯಿತು, 5 ಲಕ್ಷ ಆಯಿತು ಅಂತ ಹೀಗೆ ದೂರ ಹೋದರೆ ಫಾರಿನ್ ಕಂಟ್ರೀಸ್ ಖರ್ಚಾಗುತ್ತಲ್ಲ, ಆ ಥರದ್ದು ಆಗೋದು. ಅದರಲ್ಲೂ ಸಂತೋಷವೂ ಉಂಟು, ದುಃಖವೂ ಉಂಟು, ಎರಡೂ ಆಗುವಂಥ ಸಾಧ್ಯತೆಗಳು ಉಂಟು. ಕಾಲಿನ ಬಗ್ಗೆ ಜೋಪಾನ, ಕಾಲು ಪೆಟ್ಟು ಮಾಡ್ಕೊಳ್ತೀರಿ, ಎಚ್ಚರಿಕೆ. ಅದಕ್ಕಾಗಿ ವಿಶೇಷವಾಗಿ ನೀವು ರಂಗನಾಥ ದೇವರ ಪ್ರಾರ್ಥನೆ ಮಾಡಿರಿ. ನಿಮಗೆ ಹೊಸ ಇನ್ಫಾರ್ಮೇಷನ್ಸ್ ಅಂದರೆ ವಾರ್ತೆಗಳು ಕೇಳಿ ಬರುವಂಥ ಸಾಧ್ಯತೆಗಳು ಕರ್ಕಾಟಕ ರಾಶಿಯವ್ರಿಗುಂಟು. ಮುಂದಿನ ರಾಶಿ ಸಿಂಹ ರಾಶಿಯವರಿಗೆ ಹೇಗಿದೆ ಈ ವರ್ಷದ ಭವಿಷ್ಯ? ಸಿಂಹ ರಾಶಿಯವರಿಗೆ ಸ್ವಲ್ಪ ಮುಖ ಈಗಾಗಲೇ ಬಾಡಿದೆ ಅಂತ ನನಗೆ ಗೊತ್ತಿರುವಂಗೆ. ಕಾರಣ, ಸಿಂಹರಾಶಿಗೆ ಅಷ್ಟಮದಲ್ಲಿ ಶನಿ ಹೋಗ್ತಾ ಇದ್ದಾನೆ, ಮತ್ತು ತಿರ್ಗಾ 10ನೇ ಮನೆಯಲ್ಲಿ ಗುರುಗಳು ಬರ್ತಿದ್ದಾರೆ. ಏನಾಗ್ತದೋ ಅಷ್ಟಮ ಶನಿ ಅನ್ನೋದು ಡೇಂಜರ್ ಅಲ್ವೇ ಅಂದರೆ, ಶನಿ ಈ ಸತಿ ವಿಶ್ವವಸುನಾಮ ಸಂವತ್ಸರದಲ್ಲಿ ಇರೋದು ಗುರುಗಳ ಮನೆಯಲ್ಲಿ. ದೊಡ್ಡವರಿದ್ದಾಗ ಚಿಕ್ಕವ್ರ ಬಾಲ ಬಿಚ್ಚಲ್ಲ ಅಂತಾರಲ್ಲ, ಹಾಗೆ ಯಾರಿಗೂ ತೊಂದರೆ ಕೊಡಲ್ಲ, ಆದರೆ ಬಿಡೋದಿಲ್ಲ, ಯಾರನ್ನೂ ಬಿಡಲ್ಲ. ಅಷ್ಟಮದಲ್ಲಿ ಶನಿ ಅಂದರೆ ಸಿಕ್ಕಾಕೊಂಡವನಿಗೆ ಅಷ್ಟಮ ಶನಿ. ಅನವಶ್ಯಕವಾಗಿ ಕಮಿಟ್ಮೆಂಟ್ ಮಾಡ್ಕೋಬೇಡಿ. ನಿಂಗೆ ಯಾಕಪ್ಪ 10,000 ಕೊಡ್ತೀನಿ ಬಾ ನಾಳೆ ಬೆಳಗ್ಗೆ ಅಂದ್ಬಿಡೋದು, ಕೊಡೋಕ್ಕಾಗಲ್ಲ, ಬಯಸ್ಕೊಳ್ಳೋದು. ಭಾಷೆಯ ಕೊಟ್ಟು ನಿರಾಶೆ ಮಾಡಿದ ಫಲ ದ್ವೇಷವಗೊಳಿಸದೆ ಬಿಟ್ಟಿತ್ತೆ ಅಂತ ಗಾದೆ ಇದೆ. ಏನು ಹೇಳು, ಕೊಡ್ತೀರಾ ಕೊಡಿ, ಕೊಡಲ್ವ ಸುಮ್ಮನೆ ಇದ್ಬಿಡಿ. ಈ ಥರ ಅನವಶ್ಯಕವಾದ ಕಮಿಟ್ಮೆಂಟ್ ಮಾಡಬೇಡಿ. ಯಾವುದೇ ಥರದ ಸೈಟ್ ತೊಗೊಂಡ್ಬಿಡ್ತೀನಿ, ಮನೆ ತೊಗೊಂಡ್ಬಿಡ್ತೀನಿ ಬೇಡ. ನಿಮ್ಮ ಮನೆಗಳಲ್ಲಿ ಬೇರೆ ರಾಶಿಯವರಿಗೆ ಹೇಗಿದೆ ನೋಡಿ ಅವರ ಹೆಸರಿನಲ್ಲಿ ತೆಗುರಿ, ನೀವು ಸಿಕ್ಕಾಕೊಳ್ಬೇಡಿ. ಮುಂದೆ ನಿಂತರ ಕಲ್ಲು ಪಟ್ಟು ಗ್ಯಾರಂಟಿ. ಮುಂದಕ್ಕೆ ಹೋಗಬೇಡಿ, ಹಿಂದಕ್ಕೆ ಹೋಗಬೇಡಿ, ಮಧ್ಯದಲ್ಲಿರಿ. ಭಗವಂತನ ಸ್ಮರಣೆಯನ್ನು ಹೆಚ್ಚಿಗೆ ಮಾಡಿ. ನಿಮ್ಗೆ ಹೊಸದು ಕೇಳಿ ಬರುತ್ತೆ. ಎಚ್ಚರಿಕೆಯಿಂದ ತೀರ್ಮಾನಗಳನ್ನು ತಗೊಂಡ್ರೆ ಅದ್ಭುತವಾದ ಕಾರ್ಯಗಳು ಆಗ್ತದೆ. ದುರ್ಗಾ ಪ್ರಾರ್ಥನೆಯನ್ನು ಮಾಡಿ ಧೈರ್ಯಕ್ಕಾಗಿ. ಅಷ್ಟಮ ಶನಿ ಏನೂ ಮಾಡೋದಿಲ್ಲ, ಇದೆಲ್ಲ ಅನುಭವಗಳನ್ನು ಕೊಡುವಂಥದ್ದು, ಏನೂ ಮಾಡೋದಿಲ್ಲ. ವಿಶೇಷವಾಗಿ ನೀವು ದುರ್ಗಾ ಪ್ರಾರ್ಥನೆ ಮಾಡಿದ್ರೆ ಒಳ್ಳೆಯದು. ನಿಮಗೆ 9 ಮತ್ತು 5 2 ಸಂಖ್ಯೆಗಳು ಉತ್ತಮ. ಹಳದಿ ಮತ್ತು ರೆಡ್ ಆರ್ ವೈಟ್ ಇವೆಲ್ಲ ಕಲರ್ಗಳು ನಿಮಗೂ ಭಾಳ ಚೆಂದ. ಸರಿ ಗುರುಜಿ, ಮುಂದಿನ ರಾಶಿ ಗುರುಜಿ ಕನ್ಯಾ ರಾಶಿ ಹೇಗಿದೆ? ಕನ್ಯಾ ರಾಶಿಯವರಿಗೆ ಈ ವರ್ಷದ ಭವಿಷ್ಯ?
ಉಭಯ ರಾಶಿ ಅಂತ ಕನ್ಯಾ ರಾಶಿ. ಉಭಯ ರಾಶಿಗಳಲ್ಲಿ ಚೇಂಜಸ್ ಹೇಗಿರುತ್ತೆ, ನಿಮಗೂ ಒಳ್ಳೆಯದು ನಿಮಗೂ ಒಳ್ಳೆಯದು ಅಂತ ಎಲ್ಲರಿಗೂ ಒಳ್ಳೆಯದು ಹೇಳುವಂಥ ಸಾಧ್ಯತೆ ಕನ್ಯಾ ರಾಶಿಗೆ ಉಂಟು ಬುಧ. ಹಾಗಾಗಿ ನಿಮ್ಮ ಜೀವನದಲ್ಲಿ ಹೊಸದು ಇಷ್ಟು ದಿನ ಇಲ್ಲದೇ ಇದ್ದದ್ದು ಇವತ್ತು ಬರುವಂಥ ಸಾಧ್ಯತೆಗಳು ಉಂಟು. ಏನು ನಂಬಲಿಕ್ಕೆ ಸಾಧ್ಯ ಇಲ್ಲ ಅಂಥದ್ದೆಲ್ಲ ಕೆಲವುದೆಲ್ಲ ಮಾಹಿತಿಗಳು ಉಂಟು. ಈ ವರ್ಷ ತಡವಾದಂಥ ಪ್ರತಿಯೊಂದು ಕಾರ್ಯಗಳು ಸ್ಟಾರ್ಟ್ ಆಗಿಬಿಡ್ತದೆ. ಏನು ಭಯ ಇಲ್ಲ, ಗುರುಗಳ ಅನುಗ್ರಹ ಇದೆ. ಒಳ್ಳೆಯದೊಂದು ಪುಷ್ಯರಾಗದ ಹರಳು ಸಾಧ್ಯವಾದರೆ ನಿಮಗಿಷ್ಟ ಇದ್ದರೆ ಹಾಕ್ಕೊಳ್ಳಿ, ಅದರಿಂದ ಕೂಡ ಒಳ್ಳೆಯದಾಗ್ತದೆ. ಉದ್ಯೋಗದಲ್ಲಿ ಸ್ಥಿರತೆ ಹೊಂದುತ್ತೆ ಮತ್ತು ಉದ್ಯೋಗ ಸಿಗದೇ ಇದ್ದವರಿಗೆ ಸಿಗುತ್ತೆ. ವಯಸ್ಸು ಆದಮೇಲೆ ಕಳ್ಕೊಂಡಿರೋರು ಮತ್ತು ಹೊಸದಾಗಿ ಬಿಗಿನರ್ಸು ಇವರಿಗೆಲ್ಲರಿಗೂ ಜಾಬಿನಲ್ಲಿ ಇರುವಂಥ ಟೆನ್ಷನ್ಗಳು ಮುಗೀತದೆ. ಸ್ಯಾಲರಿ ಹೈಕು ಸಂತೋಷ, ಪ್ರಮೋಷನ್ ಇತ್ಯಾದಿಗಳು ಬರುವಂಥದ್ದು. ಸರ್ಕಾರಿ ಸಂಬಂಧಪಟ್ಟ ಕಾರ್ಯದವರಿಗೆ ಪ್ರಮೋಷನ್ನು, ಸರ್ಕಾರದಲ್ಲಿ ತಡವಾದಂಥ ಕೋರ್ಟು ಕಚೇರಿಗಳು ಯಾವುದಾರು ಇದ್ದರೆ ಅದರಲ್ಲಿಯೂ ಒಳ್ಳೆಯದಾಗುವಂಥದ್ದು. ಕನ್ಯಾ ರಾಶಿಯವರಿಗೆ ಒಟ್ಟಾರೆ ಈ ವರ್ಷ ಒಳ್ಳೆಯ ಉತ್ತಮವಾದಂಥ ವರ್ಷ. ವಿಶ್ವ ವಸುನಾಮ ಸಂವತ್ಸರ. ವಿಶೇಷವಾಗಿ ನಿಮ್ಮನೆಯಿಂದ ಪೂರ್ವ ದಿಕ್ಕಿನಲ್ಲಿ ಇರುವ ನೀವು ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಪ್ರಾರ್ಥನೆ ವಿಶೇಷವಾಗಿ ಮಾಡಿ ಒಂದೊಂದು ಕಾರ್ಯಗಳನ್ನು ಹಿರಿಯರ ಮಾರ್ಗದರ್ಶನದೊಂದಿಗೆ ತಗೊಳ್ಳಿ. 5 ನಂಬರ್ ನಿಮಗೆ ಭಾಳ ಒಳ್ಳೆಯದು. ಮತ್ತು 3 ಇವೆರಡೂ ನಂಬರ್ 3 ಮತ್ತು 5 ಮತ್ತು ರೆಡ್ ಆ್ಯಂಡ್ ವೈಟ್ ಅಂದರೆ ಕೆಂಪು ಮತ್ತು ಬಿಳುಪು ಎರಡೂ ನಿಮ್ಗೆ ಅದ್ಭುತವಾಗಿ ಸೂಟ್ ಆಗ್ತದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.